ನಿಮ್ಮ ಸಾಬ್ರಿಗೆ ಏನಂತ ಒಬ್ಬತ್ತ ಬಾ ಎಕಡೆ ಬಾ ನಿಮ್ಗೆ ಏನಂದ್ರೆ ಸರ್ ಸಾಬ್ರಿಗೆ ಇವಾಗ ಫೋನ್ ಮಾಡಿದ್ದು ಮೆಮೊರಂಡಮ್ ಸಿಂಗಲ್ ಸರ್ ಇವತ್ತು ಬಂದಿದ್ದಾರೆ ಸಾಯಂಕಾಲದವರೆಗೆ ಸರ್ ನನಗೆ ಪರಿಹಾರ 8 ದಿವಸ ನಾಳೆ ಕಳಿಸಿದ್ರು ನಾಡ್ದ ಕಳಿಸಿದ್ರು. ಯಾಕಂದ್ರೆ ನಾವು ಮೊನ್ನೆ ಮುಖವಾಗಿ ಎಲ್ಲರೂ ಬಂದು ಸಾಮಾನ್ಯ ಸಭೆಯಲ್ಲಿ ಹೇಳಿದ್ಮೇಲೆ 8ನೇ ತಾರೀಕು ಮಾಡ್ತೀನಿ ಅಂತ ಹೇಳಿದ್ರು ಅವ್ರು. 8ನೇ ತಾರೀಕು ಮಾಡಿಲ್ಲ. ಮತ್ತೆ ಸೋಮವಾರ ಹೋರಾಟ ಮಾಡ್ಬೇಕಂತ ನಾವು ಮಾಡಿದ್ಮೇಲೆ ಫೋನ್ ಮಾಡಿ ಬೇಡಪ್ಪ ನಾನು ಮಾಡ್ತೀನಿ ಅಂತ ಹೇಳಿ ತಾವೇ ಊರಿಗೆ ಹೋಗಿ ಪರಿಶೀಲನೆ ಮಾಡಿ ನಾವು ಮಾಡ್ತೀನಿ ಅಂತ ನಮ್ಮ ಊರಿಗೆ ಕರ್ಕೊಂಡ್ಬಂದು 5 ಗ್ರಾಮ ಮಂದಿಗೆ ಕರ್ಕೊಂಡ್ಬಂದು ಇಲ್ಲಿ ಸಾಯಂಕಾಲ ತನಕ ಕುಂದಿರಿಸಿ ಕೆಲಸ ಆಗಿಲ್ಲ. ಇದೇ ನಮ್ಮ ಜೊತೆಗೆ ಆಟ ಆಡಕತ್ತೀರಿ, ಏನು ಆಡಕತ್ತೀರಿ ಇವು? ಅಲ್ಲ ಸರ್, ನಾವು ಏನು ಕೇಳಕತ್ತೀವಿ? ನೀರು ಕೇಳಕತ್ತೀವಲ್ಲ ಸರ್, ನಾವೇನು ದುಡ್ಡು ಕೇಳಕ್ಕೆ ಬಂದೀವಿ, ನಿಮ್ಮ ಕಡೆ ನೀರು ಕೇಳಕ್ಕೆ ಬಂದ್ವಿ. ಖಂಡಿತ ತಮ್ಮ ಮನವಿ ನನಗೆ ಅವತ್ತು ಬಂದಾಗ ಪೈದೊಡ್ಡಿ ಎಲ್ಲರೂ ಬಂದಿದ್ದರು. ಅವರು 2 ಬೇಡಿಕೆನ ಇಟ್ಟಿದ್ದು. ಒಂದು ಮೋಟರ್ ಸುಟ್ಟಿರೋದು, 2ನೇದು ಶಾಲೆಗಳಿಗೆ ಶುದ್ಧ ಕುಡಿಯೋ ನೀರು ಒದಗಿಸ್ಬೇಕಂತೇಳಿ. ಸೊ ಶುದ್ಧ ಕುಡಿಯೋ ನೀರಿಗೆ ಸಂಬಂಧಪಟ್ಟಂತೆ ತಾತ್ಕಾಲಿಕ ಕ್ಯಾಡನ್ ಮುಖಾಂತರ ಕೊಡೋಣ ಆರೋ ಪ್ಲಾಂಟ್ ರಿಪೇರ್ ಆಗೋವರೆಗೂ. ಮತ್ತು ಈಗ ಅಲ್ಲಿ ಕುಡಿಯೋ ನೀರಿಂದ ಏನು ಇದು ಮೋಟರ್ ಸುಟ್ಟಿದೆ, ಸೆಕ್ರೆಟರಿಯನ್ನು ಅಲರ್ಟ್ ಮಾಡಿ ಮಾರನೇ ದಿನನೇ ಸುಟ್ಟಿತ್ತು, ಅಂದರೆ ನಿನ್ನೆ ಸಂಕ್ರಮಣ. ಇವತ್ತು ದಿನಕ್ಕೆ ಒಬ್ಬರು ಸೆಕ್ರೆಟರಿನ ಕಳಿಸಿ ಅದನ್ನ ತಿಳಿಸ್ತೀವಿ. PDO ಚೇಂಜ್ ಆಗೋದು ಕುರಿತು CO ಸರ್ ಮಾನ್ಯ CO ಸರ್ ರಜೆ ಇದ್ದರು ನಿನ್ನೆವರೆಗೂ, ಇವತ್ತು ಬೆಳಗ್ಗೆ ಜಾಯ್ನ್ ಆಗಿದ್ದಾರೆ. ಸೊ ನಾವು ರಿಪೋರ್ಟ್ ಮಾಡಿದ್ವಿ PDO ಅವರಲ್ಲಿ ಸರಿಯಾಗಿ ಕೆಲಸ ನಿರ್ವಹಿಸದೇ ಇರೋ ಕಾರಣಕ್ಕೆ ಇವೆಲ್ಲ ಸಮಸ್ಯೆಗಳು ಉದ್ಭವ ಆಗಿದ್ದಾವೆ. ಸೊ ಅವ್ರ ವಿರುದ್ಧ ಕ್ರಮ ಮತ್ತು ಅಲ್ಲಿ ಆಲ್ಟರ್ನೇಟ್ PDO ಅವ್ರನ್ನ ನಾವು ಒದಗಿಸ್ಕೊಡ್ಬೇಕಂತ ಮಾಡಿದ್ದಾರೆ. ಇವತ್ತು ಸಾಯಂಕಾಲವರೆಗೂ ಡಿಸ್ಕಷನ್ ಆಗಿ ಫೈನಲ್ ಆಗ್ಬೋದು. PDO ಸೈಡ್ ಸರಿ ಸರ್, PDO ಒಂದು ವಾರ ಹೋಗ್ಲಿ 2 ದಿವಸ ಹೋಗ್ಲಿ ಕೈ ನಮ್ಗೆ ನೀರು ಬೇಕು ಸರ್. 15 ದಿವಸ ನೀರಿಲ್ಲ ಸರ್. ಒಂದೂವರೆ ತಿಂಗಳಾಯ್ತು. ತರ್ಬೇಕಂತ ನೀರು 1 ಕಿಲೋಮೀಟರ್ ಹೋಗ್ಬೇಕಲ್ಲಿ. ಈಗ ನೀರು ಯಾವಾಗ ಕೊಡ್ತೀರಾ ಈಗ ಸರ್? ನಿಮ್ಗೆ ಏನಂದ್ರೆ ನೀರು ಯಾವಾಗ ಕೊಡ್ತೀನಿ ಅಂತಂದ್ರೆ ಅದೇ ಈ ಮೆಮೊರಂಡಮ್ ಸಾಯಂಕಾಲನೇ ಒಬ್ಬರನ್ನ ಸೆಕ್ರೆಟರಿ ಕಳಿಸಿ ಅದನ್ನ ಕ್ಲಿಯರೆನ್ಸ್ ಮಾಡ್ತೀನಿ ಅಂತ ಹೇಳಿದಾರೆ. ಬಂದಂದ್ರೆ ಅವ್ರು ಬಂದ ತಕ್ಷಣನೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದಿನ ಅಂದ್ರೆ ಅದು ಸೆಕ್ರೆಟರಿ ಬಂದ್ರೆ ಒಂದಿನ ಬರ್ತಾರ, ಒಂದು ಗ್ರಾಮಕ್ಕೆ ಬರ್ತಾರ, ಹೋಗ್ತಾರೆ. ಬೇರೆ